ಸ್ನೇಹಿತರೆ, ಪವಿತ್ರ ರಂಜಾನ್ ತಿಂಗಳ ಶುಭಾಶಯಗಳು. ಈ ಪವಿತ್ರ ಸಮಯದಲ್ಲಿ ನಾವು ಉಪವಾಸ ಇಡುವುದು ಕೇವಲ ಹಸಿವು ತಡೆಯಲು ಅಲ್ಲ, ನಮ್ಮ ಮನಸ್ಸು ಶುದ್ಧವಾಗಲು, ನಮ್ಮ ಹೃದಯ ಮೆದುವಾಗಲು ಮತ್ತು ನಮ್ಮ ಸುತ್ತಲಿನ ಜನರ ನೋವು ಅರ್ಥ ಮಾಡಿಕೊಳ್ಳಲು. ಇಂದು ನಾನು ಒಂದು ಮುಖ್ಯ ವಿಷಯ ಹೇಳಲು ಬಂದಿದ್ದೇನೆ. ನಮ್ಮ ಊರಿನ ಜನರು ಒಂದಾಗಿ ಇರಬೇಕು. ಯಾರು, ಯಾವ ಮನೆ, ಯಾವ ಭಾಷೆ, ಯಾವ ಹಿನ್ನೆಲೆ ಇನ್ನೂ ಮುಖ್ಯವಲ್ಲ. ಮುಖ್ಯವಾದದ್ದು ನಾವು ಎಲ್ಲರೂ ಮಾನವರು. ರಂಜಾನ ನಮಗೆ ಕಲಿಸುವ ದೊಡ್ಡ ಪಾಠ ಏನು ಗೊತ್ತಾ? ಹಂಚಿಕೊಳ್ಳುವುದು, ನಮಗೆ ಇರುವುದನ್ನು ಇನ್ನೊಬ್ಬರಿಗೆ ಕೊಡುವುದು, ಒಬ್ಬನ ಕಣ್ಣೀರನ್ನು ಒರೆಸುವುದು. ನಮ್ಮ ಸುತ್ತಲೂ ನೋಡಿ, ಕೆಲವರು ಮೌನವಾಗಿ ಕಷ್ಟ ಅನುಭವಿಸುತ್ತಿದ್ದಾರೆ. ಕೆಲವರಿಗೆ ಆಹಾರ ಬೇಕು, ಕೆಲವರಿಗೆ ಔಷಧಿ ಬೇಕು, ಕೆಲವರಿಗೆ ಮಾತಾಡುವ ವ್ಯಕ್ತಿ ಬೇಕು. ಸ್ನೇಹಿತರೆ, ಒಬ್ಬರ ನೋವು ನೋಡಿದಾಗ ನಾವು ಮೌನವಾಗಿದ್ದರೆ ನಮ್ಮ ಉಪವಾಸದ ಅರ್ಥವೇನು? ನಮ್ಮ ಊರಲ್ಲಿ ಒಂದು ಹೊಸ ಸಂಪ್ರದಾಯ ಆರಂಭ ಮಾಡೋಣ. ಯಾರು ಸಹಾಯ ಕೇಳಿದರೂ ನಾವು ಕೈ ಹಿಡಿಯೋಣ. ಯಾರು ದುಃಖದಲ್ಲಿದ್ದರೂ ನಾವು ಜೊತೆಗೆ ನಿಲ್ಲೋಣ. ಸಹಾಯ ಅಂದರೆ ಹಣ ಮಾತ್ರ ಅಲ್ಲ, ಒಂದು ನಗು ಸಹಾಯ, ಒಂದು ಪ್ರಾರ್ಥನೆ ಸಹಾಯ, ಒಂದು ಧೈರ್ಯದ ಮಾತು ಸಹಾಯ. ನಾವೆಲ್ಲರೂ ಒಂದೇ ಕುಟುಂಬವರು. ನಮ್ಮ ಊರು ಒಂದು ಮನೆ. ಅದರಲ್ಲಿರುವ ಪ್ರತಿಯೊಬ್ಬರು ನಮ್ಮ ತಮ್ಮಂದಿರು, ಅಕ್ಕಂದಿರು. ಯಾರನ್ನು ಬೇರ್ಪಡಿಸುವ ಮಾತು ಬೇಡ, ಭೇದಭಾವ ಬೇಡ, ನಮ್ಮ ಮಧ್ಯೆ ಗೋಡೆಯು ಬೇಡ. ಪ್ರೀತಿ ಇದ್ದರೆ ಸಮಾಜ ಬಲವಾಗುತ್ತದೆ. ಏಕತೆ ಇದ್ದರೆ ಸಮಯ ಚಿಕ್ಕದಾಗುತ್ತದೆ. ಮಾನವೀಯತೆ ಇದ್ದರೆ ಆಶೀರ್ವಾದ ಹೆಚ್ಚಾಗುತ್ತದೆ. ಈ ರಂಜಾನಲ್ಲಿ ನಾವು 3 ನಿರ್ಧಾರ ಮಾಡೋಣ. ಮೊದಲದು, ಪ್ರತಿದಿನ ಕನಿಷ್ಠ ಒಬ್ಬರಿಗೆ ಸಹಾಯ ಮಾಡೋಣ. ಎರಡನೇದು, ಯಾರ ಬಗ್ಗೆ ಕೆಟ್ಟ ಮಾತು ಮಾತನಾಡಬೇಡಿ. ಮೂರನೇದು, ನಮ್ಮ ಊರಿನ ಶಾಂತಿ ಕಾಪಾಡೋಣ. ಸ್ನೇಹಿತರೆ, ನಾವು ಒಬ್ಬರಿಗೊಬ್ಬರು ಬೆಳಕು ಆಗೋಣ. ಕತ್ತಲೆ ಹೋಗುತ್ತದೆ, ಆಶೆ ಬರುತ್ತದೆ, ಸಮಾಜ ಬೆಳೆಯುತ್ತದೆ. ಈ ಪವಿತ್ರ ತಿಂಗಳ ನಮಗೆ ಕೇವಲ ಉಪವಾಸವಲ್ಲ, ಹೊಸ ಜೀವನದ ಮಾರ್ಗ. ಬನ್ನಿ, ನಾವು ಒಟ್ಟಿಗೆ ಹೇಳೋಣ, ನಾವು ಒಂದಾಗಿದ್ದೇವೆ, ನಾವು ಸಹಾಯ ಮಾಡುತ್ತೇವೆ, ನಾವು